ಸಂತು ಅವರ ಸ್ನೇಹಿತ ಪ್ರೇಮ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಏನು ನಡೀತು ಎಕ್ಸಾಕ್ಟ್ ಆಗಿ ಸ್ವಲ್ಪ ಹೇಳ್ಬೋದಾ? ಸರ್ ಮನೆ ಹತ್ರ ಹೋಗಿದ್ದಾನೆ. ಹಾ ಮನೆ ಹತ್ರ ಹೋಗ್ಬಿಟ್ಟು ಇವ್ರಿಗೆ ಬೇರೆಯವ್ರು ಫೋನ್ ಮಾಡಿದ್ದಾರೆ, ಈ ತರ ಬರ್ತಾ ಇದ್ದಾನೆ ಮನೆ ಹತ್ರ ಅಂತ. ಅವರು ಹಾ ಇವರು ಮನೆ ಹತ್ರ ಡೋರ್ ಓಪನ್ ಮಾಡಿದ್ದೆ, ಕಣ್ಣು ಕರೆದ್ ಬಿಡಿ ಹಾಕಿದ್ದಾನೆ. ಫಸ್ಟ್ ಒಬ್ನೇ ಬಂದಿರೋದಾ ಅಥವಾ ಜೊತೆಲಿ ಯಾರನ್ನ ಬೇರೆ ಸಾಥ್ ಕೊಟ್ಟಿದಾರಾ? ಒಬ್ನೇ ಸರ್. ಒಬ್ನೇ ಕುಡ್ದಿದ್ರಾ? ಸರ್ ನಾನು ಇರ್ಲಿಲ್ಲ, ನಾನು ಇವಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾ ಕಣ್ಣು ಕರೆದ್ ಪುಡಿ ಹಾಕಿದ್ದಾನೆ, ಮತ್ತೆ ಬಿಯರ್ ಬಾಟಲ್ ಹೊಡೆದಿದ್ದಾನೆ. ಕೈಯೆಲ್ಲ ಓಪನ್ ಆಗಿದೆ, ಇವಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಲೆಗೆ ಮತ್ತೆ ಬೆನ್ನಿಗೆ ಹಿಂದೆಗಡೆ ಎಲ್ಲ ಇದ್ ಮಾಡಿದ್ದಾನೆ. ಎಷ್ಟೊತ್ನಲ್ಲಿ ಆಗಿದೆ ಇದು? ಸರ್ ಒಂದು ಅರ್ಧ ಗಂಟೆ ಆಯ್ತು ಸರ್ ಆಗಿ. ಹಾ ನಿಮಗೆ ಹೇಗೆ ಗೊತ್ತಾಯ್ತು? ನೀವು ಎಲ್ಲಿದ್ರಿ ಆಗ? ನಾನು ಇಲ್ಲೇ ಬನ್ನೇರ್ಘಟ್ಟ ಹತ್ರ ಇದ್ದೆ. ಇವ್ರು ಫೋನ್ ಮಾಡೋದು, ಈ ತರ ಆಗಿದೆ, ಇಲ್ಲಿ ಬೇಗ ಬಾ ಅಂತ. ಅಷ್ಟಲ್ಲಿ ವಿಜಯಶ್ರೀ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಿ, ಅಲ್ಲಿ ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಇದ್ ಮಾಡ್ರಿ ಅಂದ್ರು. ಅದಕ್ಕೆ ಸಂಜಯ್ ಗಾಂಧಿಗೆ ಹೋಗ್ತಾ ಇದೀವಿ ಇವಾಗ. ಆಮೇಲೆ ಲೀಲಾ ಮೇಲೂ ಹಲ್ಲೆ ಆಗಿದೆ ಅಂತ ಹೇಳಿ ಕೇಳ್ಪಟ್ವಿ. ಅವ್ರಿಗೆ ಏನಾಗಿದೆ? ಸರ್ ನಾನು ಅವ್ರನ್ನ ನೋಡಿಲ್ಲ, ಅವ್ರಿಗೂ ಆಗಿದೆ ಅಂತ ಹೇಳ್ತಾ ಇದಾರೆ ಇವರು. ಇವ್ರಿಗೆ ಜಾಸ್ತಿ ಏಟ್ ಆಗಿದೆ, ಬ್ಲಡ್ ಎಲ್ಲ ಬರ್ತಾ ಇದೆ ಅಂದ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಹೇಗಿದೆ ಅವರ ಪರಿಸ್ಥಿತಿ ಈಗ ಸಂತುದು? ಇಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್ ವಿಜಯಶ್ರೀ ಹಾಸ್ಪಿಟಲ್ಗೆ. ಇವಾಗ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗ್ತಿದೆ, ಬ್ಲಡ್ ಲಾಸ್ ಎಲ್ಲ ಆಗಿದೆ ಜಾಸ್ತಿ? ಹೌದು ಸರ್, ಆಯ್ತಾ ಇದೆ. ಯಾರ್ಯಾರು ಇದ್ರು ಅವಾಗ ಮನೆಯಲ್ಲಿ ಪ್ರೇಮ್, ಗೊತ್ತಾ ನಿಮ್ಗೆ? ಸರ್ ಅವ್ರು ಹೇಳಿದ್ದು 3 ಮಕ್ಕಳು, ಮತ್ತೆ ಅವ್ರ ಮಿಸ್ಸಸ್, ಮತ್ತೆ ಇವ್ರ ಸಂತು. ಈಗ ಈ ಬರ್ತಾ ಇದಾರೆ ಮಂಜು ಅಂತ ಹೇಳಿ ಯಾರು ಹೇಳಿದ್ಯಾ ಇವರಿಗೆ? ಕೆಳಗಡೆ ಯಾರೋ ಹುಡುಗರು ಇದ್ರಂತೆ ಸರ್. ಅವರು ಈ ತರ ಬಂದು ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರ್ತಾ ಇದ್ದಾನೆ ಮೇಲೆ ಅಂತ ಹೇಳಿದ್ರು. ಅಲ್ಲಿದ್ದವರೆಲ್ಲ ತಡೆಯೋದಕ್ಕೇನು ಟ್ರೈ ಮಾಡ್ಲಿಲ್ವಾ ಹೇಗೆ ಅಂತ? ಇಲ್ಲ ಸರ್, ಅವನು ಮಗುನ್ ನೋಡ್ಬೇಕು ಅಂದ್ಬಿಟ್ಟು ಬಂದಿರೋದ್ ಮೇಲೆ. ಇವಾಗ ನೋಡಿದ್ರೆ ಈ ತರ ಮಾಡಿದ್ದಾನೆ. ಡ್ರಿಂಕ್ಸ್ ಏನಾದ್ರು ಮಾಡ್ಕೊಂಡ್ ಬಂದಿದ್ರಂತ? ಮಾಡಿದ್ದಾನೆ ಸರ್, ಫುಲ್ಲು ಕುಡಿದಿದ್ದಾನೆ. ಇವಾಗ ಆಲ್ರೆಡಿ ನನಗೂ ಫೋನ್ ಮಾಡಿದ್ದ ಅವನು. ನನ್ನ ಹೆಂಡತಿ ಮಕ್ಳನ್ನ ಕರ್ಕೊಂಬಂದು ನಾನು ಎಲ್ಲಿದ್ಯಾ ಹೇಳು, ಅಲ್ಲಿಗೆ ಬರ್ತಾ ಇದೀನಿ ಅಂತ ಹೇಳ್ದೆ. ಅದಕ್ಕೆ ಅವನು ನಾನು ಇಲ್ಲೇ ಮನೆ ಹತ್ರನೇ ಇದ್ದೀನಿ, ಕರ್ಕೊಂಬಂದ್ ಬಿಡ್ರಿ ನಮ್ಗೆ ಅಂತ ಹೇಳ್ತಾ ಇದ್ದಾನೆ. ಈಗ ರೈಟ್ ನಾವು ನೀವು ಎಲ್ಲಿದ್ದೀರಿ ಈಗ? ಸರ್ ಕರೆಕ್ಟ್ ಆಗಿ ಇವಾಗ ಬಿಳೆಕಳ್ಳಲ್ಲಿ ಇದೀನಿ ಸರ್. ಈಗ ಫಸ್ಟ್ ಏಡ್ ಎಲ್ಲ ಆಗಿದೆಯಾ ಈಗ ಅವ್ರಿಗೆ? ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರಿ? ಹೌದು ಸರ್. ಹೌದು. ಏನ್ ಹೇಳಿದ್ರು ಈಗ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟವರು? ಅವ್ರು ಇಲ್ಲಿ ಈ ತರ ಕಂಪ್ಲೇಂಟ್ ಎಲ್ಲ ಇಲ್ಲಿ ಕೊಡಕ್ಕಾಗಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ರಿ, ನಾವು ಫಸ್ಟ್ ಏಡ್ ಮಾಡ್ತೀವಿ ಅಂತ ಫಸ್ಟ್ ಏಡ್ ಮಾಡಿದ್ದಾರೆ. ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಅಂದ್ರೆ ತುಂಬಾ ಓಪನ್ ಎಲ್ಲ ಆಗಿದೆಯಾ? ಏನು ಸ್ಟಿಚಸ್ ಎಲ್ಲ ಹಾಕ್ಬೇಕು ಹೇಗೆ ಅಂತ? ಜಾಸ್ತಿ ಏಟ್ ಆಗಿದೆ. ತಲೆಗೆ, ಕೈಗೆ, ಅಂದ್ರೆ ಒಡೆಯೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕೈ ಅಡ್ಡ ಕೊಟ್ಟಂತ ಟೈಮಲ್ಲಿ ಕೈಗೆಲ್ಲ ಏಟ್ ಆಗಿದೆಯಾ? ಹೊಟ್ಟೆಗೆ ಚುಚ್ಚಾಕ್ ಬಂದಿದ್ದಾನೆ. ಅವಾಗ ಕೈ ಅಡ್ಡ ಹಾಕಿದ್ದಾರೆ, ಕೈ ಚುಚ್ಚಿಬಿಟ್ಟಿದ್ದಾನೆ. ಆಮೇಲೆ ಈಗ ನಿಮಗೆ ಫೋನ್ ಮಾಡಿದ ಅಂತ ಹೇಳಿದ್ರಲ್ಲ, ಫೋನ್ ಮಾಡಿದಾಗ ಏನ್ ಮಾತಾಡಿದ್ರು? ನನಗೆ ಫೋನ್ ಮಾಡ್ಬಿಟ್ಟು ನಾನೇ ಫೋನ್ ಮಾಡಿದೆ, ಸರ್ ಏನಪ್ಪ ಈ ತರ ಮಾಡಿದ್ಯಾ, ಮೊನ್ನೆಲ್ಲ ಮಾತಾಡಿ ಕಳಿಸ್ತಾರಲ್ಲ, ಏನ್ ಈ ತರ ತಿರ್ಗಾ ಮಾಡಿದ್ಯಾ ಅಂತ ನಾನು ಕೇಳ್ದೆ. ಅದಕ್ಕೆ ಅವರು ಇಲ್ಲ ನಾನೇನು ಮಾಡಿಲ್ಲ, ಮಗುನ್ ನೋಡಕ್ ಹೋದೆ, ಹಂಗೆ ಹಿಂಗೆ ಅಂದ್ರು. ಸರಿ ಇವಾಗ ನೀನ್ ಹೆಂಡತಿ ಮಕ್ಳನ್ನೆಲ್ಲ ಕರ್ಕೊಂಬತ್ತೀನಿ, ಅಲ್ಲೇ ಮಾತಾಡೋಣ ಪಾಪ ಅಂತ ಕರ್ದಿದ್ಕೆ, ಸರಿ ನಮ್ಮ ಮನೆ ಹತ್ರ ಬರ್ರಿ, ನೀವ್ ಎಷ್ಟ್ ಜನ ಬರ್ತೀರಾ ಅಂದ್ರೆ, ನೀನು ಎಷ್ಟ್ ಜನಕ್ಕೆ ಅಷ್ಟೇ ಕರ್ತ್ರಪ್ಪ, ನಾವ್ ಅಲ್ಲೇ ಬಂದು ಮಾತಾಡೋಣ. ಮೊನ್ನೆಲ್ಲ ಮಾತಾಡೋದ್ ನೀನ್ ಏನಂದೆ, 3 ಮಕ್ಳನ್ನ ಸಾಕೊಂಡ್ಲಿ, ನನ್ಗೇನು ಬೇಡ. ಪ್ರೇಮ್ ಹಾಗೆ ಪ್ಲೀಸ್ ಬಿ ಆನ್ ಲೈನ್, ಹಾಗೆ ಇರಿ, ನಾನು ಮಾತಾಡಿಸ್ತೀನಿ ನಿಮ್ಮನ್ನ, ಹಾಗೆ ಇರಿ.
ಮಂಜು ರೋಷಾವೇಶದಿಂದ ಫ್ಲೇವರ್ ಲೀಲಾ ಜಸ್ಟ್ ಮಿಸ್ ಆಗಿದ್ದಾರೆ. ಪತ್ನಿ ಮೇಲೆಯೇ ಅಟ್ಯಾಕ್ ಮಾಡೋಕೆ ಪತಿ ಮಂಜಣ್ಣ ಬಂದಿದ್ದ. ಲವರ್ ಲೀಲಾ ಮೇಲಿನ ದಾಳಿಯನ್ನ ಲವರ್ ಸಂತು ಅವರು ತಪ್ಪಿಸಿದ್ದಾರೆ. ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ, ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ಅಡ್ಡ ಬಂದು ಅವ್ರ ಜೀವ ಉಳಿಸಿದ್ದಾರೆ. ಮಂಜು ಹೊಡೆದ ಏಟಿಗೆ ಲೀಲಾ ಲವರ್ ಸಂತು ಕೈ ಗಾಯ ಆಗಿದೆ. ಬಿಯರ್ ಬಾಟಲಿಯಿಂದ ಅಟ್ಯಾಕ್ ಮಾಡಿದ್ದ ಪತಿ ಮಂಜುನಾಥ್. ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಸಿನಿಮಾಗಳಲ್ಲೆಲ್ಲ ನಾವು ನೋಡ್ತೀವಲ್ಲ, ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ಹೇಗೆ ಅಡ್ಡ ಬಂದು ಅವರನ್ನ ಕಾಪಾಡ್ತಾರೆ, ಅದೇ ತರ ಲೀಲಾನ ಕಾಪಾಡಿದ್ದಾರೆ ಲೀಲಾ ಲವರ್ ಸಂತು. ಅದರ ಎಕ್ಸ್ಕ್ಲೂಸಿವ್ ಫುಟೇಜ್ ಗ್ಯಾರಂಟಿ ನ್ಯೂಸ್ ನಲ್ಲಿ ತೋರಿಸ್ತೀವಿ. ಥೇಟ್ ಸಿನಿಮಾ ಸ್ಟೈಲ್ ನಲ್ಲೇ ನಡೆದಿರುವಂತಹ ಸೀನ್ ಇದು. ಪಕ್ಕ ಆತ ಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಮಂಜು ಹೊಡೆದಂತ ಏಟ್ಗೆ ಸಂತು ಕೈಗೆ ಗಾಯ ಆಗಿದೆ. ತೀವ್ರ ರಕ್ತಸ್ರಾವ ಕೂಡ ಆಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಅದನ್ನ ತೋರಿಸ್ತೀವಿ ನಿಮಗೆ. ಹೇಗೆ ಆತ ಬಂದಿದ್ದ, ಅಟ್ಯಾಕ್ ಹೇಗೆ ಮಾಡ್ದ, ಸಿನಿಮಾ ಸ್ಟೈಲ್ ನಲ್ಲಿ ಅಡ್ಡ ಬಂದು ಲವರ್ ಲೀಲಾ ಅವರನ್ನ ಉಳಿಸಿದ್ದಾರೆ ಸಂತು ಅವರು. ಫಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾ? 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 ವಿಜುವಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬ್ಲರ್ ಮಾಡಿದ್ದೀವಿ. ಬಹಳ ಏಟ್ ಆಗಿದೆ, ಗಾಯ ಆಗಿದೆ, ರಕ್ತ ಸೋರ್ತಾ ಇದೆ. ಆಮೇಲೆ ಅವರನ್ನು ಇಮಿಡಿಯೇಟ್ ಆಗಿ ಕೂಡಲೇ ಹತ್ತಿರ ಇದ್ದಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವರಿಗೆ ಮೊದಲಿಗೆ ಫಸ್ಟ್ ಏಡ್ ಏನಿದೆ ಅದನ್ನು ಮಾಡಿಸುವಂಥ ಕೆಲಸ ಕೂಡ ಆಗಿದೆ. ಮತ್ತೊಂದು ಕಡೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲೆಲ್ಲ ಬಿಯರ್ ಬಾಟ್ಲ್ನ ಗಾಜಿನ ಚೂರುಗಳೆಲ್ಲ ಬಿದ್ದಿದೆ ನೋಡಿ, ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಆಸ್ಪತ್ರೆಯಲ್ಲಿ ಫಸ್ಟ್ ಏಡ್ ತೆಗೆದುಕೊಳ್ತಾ ಇರುವಂಥ ಸಂದರ್ಭ, ಮತ್ತೊಂದು ಕಡೆ ಆತ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿರುವಂಥ ಬಿಯರ್ ಬಾಟಲ್ನ ಪೀಸಸ್ಗಳು ಗಮನಿಸಬೇಕು ನೀವು. ಗ್ರೀನ್ ಕಲರ್ ಗಾಜಿನ ಪೀಸಸ್ಗಳಲ್ಲೆಲ್ಲ ಬಿದ್ದಿದೆ ನೋಡಿ. ಆಮೇಲೆ ಅಲ್ಲೆಲ್ಲ ಬ್ಲಡ್ ಕೂಡ ಬಿದ್ದಿದೆ. ಅಂದರೆ ಆತ ಡೋರ್ ಓಪನ್ ಮಾಡ್ತಾ ಇದ್ದಂತೆ, ಆತನ ಸ್ನೇಹಿತ ಪ್ರೇಮಿ ಈಗಷ್ಟೇ ಹೇಳ್ತಾ ಇದ್ರಲ್ಲ, ಡೋರ್ ಓಪನ್ ಮಾಡ್ತಾ ಇದ್ದ ಹಾಗೇನೆ ಕಣ್ಣಿಗೆ ಖಾರದ ಪುಡಿ ಎರಚಿ ಬಿಯರ್ ಬಾಟಲ್ನಿಂದ ಹೊಡೆದು ಆತನಿಗೆ ಚುಚ್ಚೋದಕ್ಕೆ ಆತ ಯತ್ನಿಸಿದ್ದಾನೆ. ಆ ಸಂದರ್ಭದಲ್ಲಿ ಕೈ ಅಡ್ಡ ಕೊಟ್ಟಾಗ ಕೈಗೆಲ್ಲ ಗಾಯ ಆಗಿದೆ. ಆಮೇಲೆ ಹೆವಿ ಬ್ಲಡ್ ಲಾಸ್ ಕೂಡ ಆಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಆತ ಮಕ್ಕಳನ್ನ ನೋಡಬೇಕು ಅಂತೇಳಿ ಆತ ನಾನು ಹೋಗಿದ್ದೆ ಅಂತೇಳಿ ಬಂದಿರೋದು. ಬಟ್ ಆದರೆ ಮುಂಚೆನೇ ಆತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ. ಯಾರನ್ನ ಮಕ್ಳನ್ನ ನೋಡೋಕೆ ಹೋಗ್ತಾ ಇದ್ದಾರೆ ಮನೆಗೆ ಅಂತ ಅಂದರೆ ಏನು ಕೈಯಲ್ಲಿ ಬಿಯರ್ ಬಾಟ್ಲೆಲ್ಲ ಹಿಡ್ಕೊಂಡು ಎಣ್ಣೆ ಬಾಟ್ಲೆಲ್ಲ ಹಿಡ್ಕೊಂಡು ಮನೆಗೆ ಹೋಗ್ತಾರ ನೋಡೋದಕ್ಕೆ ಯಾರಾದರೂ? ಎಸ್ ಪ್ರೇಮ್, ನಾವು ಆಗಲೇ ಮಾತಾಡ್ತಾ ಇದ್ದೀವಿ. ಈಗ ವಿಷುವಲ್ಸ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಭಾಳ ಗಂಭೀರವಾದಂಥ ಏಟ್ ಆಗಿದೆ ಅಂತೇಳಿ. ಹೇಳಿ. ಹಲೋ. ಹೇಳಿ ಪ್ರೇಮ್. ಸರ್, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದೀವಿ. ಫೋಟೋ ಎಲ್ಲ ನಿಮ್ಗೆ ಕಳಿಸಿದಾರಲ್ಲ ಸರ್ ಅದು? ಅದೇ ನಾವು ಗಮನಿಸ್ತಾ ಇದ್ವಿ. ಅಲ್ಲ, ಈಗ ಬರ್ಬೇಕಾದ್ರೆ ಈಗ ಅಲ್ಲಿ CCTV ಆ ಥರದ್ದು ಏನು ಇರ್ಲಿಲ್ವಾ ಅಲ್ಲಿ? ಇದೆ ಸರ್, ಇದೆ CCTV ಎಲ್ಲ ಇದೆ, ಕ್ಯಾಮ್ರಾ ಎಲ್ಲ. ಈಗ ಸದ್ಯಕ್ಕೆ ಜೀವಕ್ಕೇನು ತೊಂದರೆ ಇಲ್ಲ ಅಲ್ಲ? ಏನು ಇಲ್ಲ ಸರ್. ಈಗ ಎಷ್ಟೊತ್ತಿಗೆ ಹೋಗ್ತೀರಿ? ಈಗ ನೀವು ಆನ್ ದ ವೇ ಇದ್ದೀರಾ ಈಗ? 5 ನಿಮಿಷ ಹಾಸ್ಪಿಟ್ಲಲ್ಲಿ. ಆಮೇಲೆ ಈಗ ಸ್ವಲ್ಪ 2-3 ದಿನಗಳಿಂದ ಅವ್ರ ಫೋನಲ್ಲೆಲ್ಲ ಮಾತಾಡ್ತಾ ಇದ್ದಿದ್ದು ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಆಗ ಫೋನ್ ಮಾಡಿದಾಗೆಲ್ಲ ಏನಾದರೂ ಈ ಥರ ಧಮಕಿ ಹಾಕೋದು, ಸಾಯಿಸ್ತೀನಿ ಅಥವಾ ಜೀವ ತೆಗಿತೀನಿ ಆ ಥರದ್ದು ಏನೋ ಬೆದರಿಕೆ ಹಾಕಿದ್ರ, ಹೇಳಿದ್ರ ಏನಾದ್ರು? ಅದಕ್ಕಿನ್ನ ಕೆಡ್ತಾಗ ಮಾತಾಡಿದ್ದಾನೆ. ಅದು ಕೂಡ ಇದೆ ನಮ್ಮ ಹತ್ರ ವಾಯ್ಸ್ ರೆಕಾರ್ಡು. ಮೊನ್ನೆ ಅದೆಲ್ಲ ಮಾತಾಡಾದ್ಮೇಲೆ ಅವನ್ನ ಕರ್ಸಿ ನಾವೇ ಮಾತಾಡಲ್ಲ ಗೊತ್ತಾ ಸರ್? ಇಲ್ಲ 3 ಮಕ್ಳುನ ಅವ್ರು ಸಾಕ್ಲಿ, ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ, ಯಾವ್ದು ಬೇಡ ಅಂದ.
ಸರಿ ಆಯ್ತು ಅಂದ್ಬಿಟ್ಟು 3 ಮಕ್ಳನ್ನೆಲ್ಲ ಇವ್ರ ಮನೆಗೆ ಕರ್ಕೊಂಬಂದು ಎಲ್ಲ ಬಿಟ್ಬಿಟ್ಟು ಅವ್ನು ಅವತ್ತೇ ಹೇಳ್ಬಿಟ್ಟದ ಇನ್ಯಾವತ್ತೂ ನಾನು ಅವ್ರ ಸವಾಸಕ್ಕೆ ಬರಲ್ಲ ಅಂತ. ತಿರ್ಗಾ ನೋಡಿದ್ರೆ ಈ ತರ ಮಾಡಿದನ್ ಸರ್. ಅಲ್ಲ ಅದೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಒಂದ್ಸಲ ಬೇಕು ಅಂತಾರೆ, ಒಂದ್ಸಲ ಬೇಡ ಅಂತಾರೆ. ಏನೋ ಗಿಂಟ್ಲ ಅಥವಾ ಏನಾದರೂ ಮೈಂಡ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅವರಿಗೆ ಅಂತ ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಒಂದು 5 ನಿಮಿಷ ಇದ್ದಂಗೆ ಇನ್ನೊಂದು 5 ನಿಮಿಷ ಇರಲ್ಲ ಅವನು. ಅದೇ ಸಂತು ಅವರು ಹೇಳ್ತಾ ಇದ್ರಲ್ಲ, ಈಗ ಕೋರ್ಟಲ್ಲಿ ಆಯ್ತು ಅದೇನು ಬೇಕೋ ಅದು ಆಗಲಿ, ಕಾನೂನಾತ್ಮಕವಾಗಿಯೇ ಏನು ಡಿಸೈಡ್ ಆಗುತ್ತೋ ಹಾಗೆ ಮಾಡೋಣ ಅಂತೆಲ್ಲ ಹೇಳಿದ್ರು. ಸರ್ ಅದೇ ವಿಚಾರಕ್ಕೋಸ್ಕರ ಮೊನ್ನೆ ಮಾತಾಡಿದ್ರಿ ಅವನ ಹತ್ರನೇ. ಅವನು ಡೈರೆಕ್ಟ್ ಆಗಿ ಬಂದಿದ್ದ. ಕೋರ್ಟ್ ಅಲ್ಲಿ ಡಿಸೈಡ್ ಆಗಂಟ 3 ಮಕ್ಳು ಇವರೇ ಸಾಕ್ಲಿ, ಕೋರ್ಟ್ ಅಲ್ಲಿ ಡಿಸೈಡ್ ಆದ್ಮೇಲೆ ನಾನು ಬೇಕಂದ್ರೆ ಅವ್ರು ಎಷ್ಟು ಜನ ಮಕ್ಳು ಸಾಕಕ್ ಹೇಳ್ತಾರೋ ಅಷ್ಟು ಜನ ನಾನು ಸಾಕ್ತೀನಿ ಅಂತೆಲ್ಲ ಹೇಳ್ದ. ಮಕ್ಳನ್ನೆಲ್ಲ ಕಳ್ಸ್ಕೊಟ್ಟ. ನೋಡಿದ್ರೆ ಇವತ್ತು ಈ ತರ ಮಾಡಿದಾನೆ ಸರ್. ಅಲ್ಲ ಹಿಂಗೆಲ್ಲ ಮಾಡಿದ್ರೆ ಈಗ ಯಾವ ನಂಬಿಕೆ ಮೇಲೆ ಈಗ ಮತ್ತೆ ಅವ್ರ ಮನೆಗೆ ಹೋಗಕ್ಕಾಗತ್ತೆ? ಯಾರು ಹೋಗ್ತಾರೆ ಸರ್ ಇಷ್ಟೆಲ್ಲ ಆದ್ಮೇಲೆ? ಆಗ ನೀವು ಕರೆಸಿ ಮಾತಾಡಿದಾಗ ಎಷ್ಟೊತ್ತು ಮಾತುಕತೆ ನಡೆಸಿದ್ರಿ? ಅವತ್ತು ಕರೆಸಿ ಮಾತಾಡಿದ್ರಲ್ಲ, ಮಾತಾಡಿದಾಗ ಎಷ್ಟೊತ್ತು ಮಾತುಕತೆ ಆಗಿತ್ತು ಅವತ್ತು? ಸರ್ 3 ಅವರ್ ಮಾತಾಡಿದ್ವಿ ಸರ್. ಅವನೇ ಯಾರ್ಯಾರು ದೊಡ್ಡವ್ರನ್ನೆಲ್ಲ ಕರ್ಕೊಂಬಂದಿದ್ದ. ಹಾ, ಅವರೆಲ್ಲ ಏನ್ ಹೇಳಿದ್ರು ಸರ್? ಇವ್ ಏನ್ ಹೇಳ್ದ, ಅದೇ 3 ಮಕ್ಳು ಇಲ್ಲ ಅವ್ರು ಸಾಕಣ್ಲಿ, ಇಲ್ಲ ನಾನ್ ಸಾಕ್ತೀನಿ ಕಳ್ಸ್ಕೊಡಕ್ ಹೇಳಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ ದೊಡ್ಡವರೆಲ್ಲ ಮಾತಾಡಿ 3 ಮಕ್ಳು ಒಂದೇ ಕಡೆ ಇರ್ಲಿ, ಕೋರ್ಟ್ ಅಲ್ಲಿ ಏನಾಗುತ್ತೋ ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ರಿ ಅಂತೆಲ್ಲ ಹೇಳಿ ಇದ್ ಮಾಡಿದ್ದು. ಮೊನ್ನೆ ಇವನು ಎಲ್ಲ ಮಾತಾಡಿ ಸರಿ ಆಯ್ತು ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ, ನಾನು ಕೋರ್ಟ್ ಅಲ್ಲಿ ಏನಾಗುತ್ತೋ ಆಮೇಲೆ ನಾನು ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅಲ್ಲಿಂದ. ಇವಾಗ ನೋಡಿದ್ರೆ ಈ ತರ ಮಾಡಿದಾನೆ. ಏನೋ ಮಾನಸಿಕ ಸ್ಥಿಮಿತ ಕಳ್ಕೊಂಡ್ಬಿಟ್ಟವ್ರೆ ಅಂತ ಅನ್ಸುತ್ತಪ್ಪ. ಗೊತ್ತಾಗ್ತಾ ಇಲ್ಲ ಸರ್. ಒಂದ್ಸಲ ಒಂದ್ ದಿವಸ ಹೋದ್ರು ಅಂತ ಕಾಣುತ್ತೆ, ಹೋದ್ಮೇಲೆ ಮತ್ತೇನೋ ಹಲ್ಲೆ ಮಾಡಿದ್ರು ಅಂತ ಹೇಳಿ ಮತ್ತೆ ವಾಪಸ್ ಬಂದಿದ್ರಲ್ವಾ? ಹೌದು ಸರ್, ಒಂದಿನ ಕಳ್ಸ್ಕೊಟ್ಟು ಅವನೇ ಬಂದು ಯಾರ್ಯಾರನ್ನ ಕರ್ಕೊಂಡೋಗಿರ್ತಾನೆ, ನಾನ್ ಚೆನ್ನಾಗ್ ನೋಡ್ಕೊಂತೀನಿ ಅಂತ. ಇವ್ರು ಎಲ್ಲಾ ಮಾತಾಡಿ ಸರಿ ಆಯ್ತು ಅಂದ್ಬಿಟ್ಟು ಇವ್ರು ಏನೋ ಅಡ್ಡ ಹಾಕಲ್ಲ, ಸರಿ ಅನ್ಬಿಟ್ಟು ಕಳ್ಸ್ಕೊಡ್ತಾರೆ. ಕಳ್ಸ್ಕೊಟ್ಟು 2 ಅವರ್ ತಿರ್ಗಾ ಅವರೇ ಲ್ಯಾಂಡ್ ಲೈನ್ ಇಂದ ಫೋನ್ ಮಾಡ್ತಾರೆ ಅವ್ರಿಗೆ, ಈ ತರ ಎಲ್ಲ ಹೊಡೆದಿದ್ದಾನೆ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಮಾತಾಡಿ ಆಮೇಲೆ ತಿರ್ಗಾ ವಾಪಸ್ ಕರ್ಕೊಂಬಂದಿದ್ ಸರ್. ಅದಾಗಿ ನೆಕ್ಸ್ಟ್ 2 ದಿನ ಆದ್ಮೇಲೆ ತಿರ್ಗಾ ಅವನು ಎಲ್ಲಾರನ್ನೂ ಕರೆಸಿ ಮಾತಾಡಿದ್ದು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಮಾತಾಡ್ಕೊಂಡಿದ್ರು ಕೂಡ ಇಷ್ಟರ ಮಟ್ಟಿಗೆ ಸಂತು ಅಣ್ಣ ಅಂತೆಲ್ಲ ಮಾತಾಡ್ತಾ ಇದ್ರು. ಹಾಗೆ ಇರಿ ಪ್ರೇಮ್, ನಾನು ಮಾತಾಡಿಸ್ತೀನಿ ನಿಮ್ಮನ್ನು ಮತ್ತೆ. ಹಾಗೆ ಇರಿ.